Good afternoon. In this session, we are going to. Good afternoon. Good afternoon. In this particular session, we are going to talk about the radius of curvature of a parametric curve and of a polar curve. So, ಈ session ಅಲ್ಲಿ radius of curvature, parametric curve ಗೆ ಸಂಬಂಧಪಟ್ಟಂತೆ radius of curvature ಏನಾಗುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗೆ we are going to discuss about the radius of curvature of a polar curve. So, ಮೊದಲನೇದಾಗಿ what do you mean by parametric curve? ds X ಮತ್ತೆ y ಯಾವುದು ಅಂತ ಇರುತ್ತೆ? X will be in terms of t, y will be in terms of t. Parametric curve ಅಲ್ಲಿ where t is the parameter. ಓಕೆನಾ? ಅದನ್ನ ಸೇರಿಸ್ಬಿಡ್ತೀನಿ. Where t is the parameter. So parameter ಅಂದ್ರೆ ಅರ್ಥ ಏನು ಅಂದ್ರೆ ಅದನ್ನ ಬದಲಾಯಿಸ್ತಾ ಇದ್ರೆ ಅದ್ರ ಪ್ರಕಾರ x ಮತ್ತೆ y ಬದಲಾಗ್ತಾ ಇರುತ್ತೆ. ಅದಕ್ಕೆ t ನ ಪ್ಯಾರಾಮೀಟರ್ ಅಂತ ಕರಿತೀವಿ. ಸೊ ನಾವು ಇಂಥ ಒಂದು ಪ್ಯಾರಾಮೆಟ್ರಿಕ್ ಕರ್ವ್ ಸಂಬಂಧಪಟ್ಟಂತೆ we are going to find the expression for the radius of curvature. So ಇದನ್ನ ಮಾಡ್ಲಿಕ್ಕೆ ಮುಂಚೆ what is the expression for the radius of curvature in Cartesian form? ಇದೆ ಅಲ್ವಾ? rho equals ds by ds by modulus of ds by ds Modulus of 1 plus dy by dx whole square to the power 3 by 2 ನಂತರ divided by d2y by dx whole square. d2y by dx square. So this is the expression for the radius of curvature in Cartesian form. So then first ಹೇಳ್ತೀನಿ ನಾನು. We know that the radius of curvature of a Cartesian curve is given by rho is equal to this one. ಇದು ನಮಗೆ ಗೊತ್ತಿದೆ. ಈಗ ಇದೇ ಎಕ್ಸ್ಪ್ರೆಷನ್ ಉಪಯೋಗಿಸ್ಕೊಂಡು we are going to construct the expression for rho in parametric form. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ dy by dx d square y by dx square ಇದೆಯಲ್ಲ, ಇವೆರಡನ್ನು ನಾನು I will get an expression for these in terms of t. ಓಕೆ, ಸೊ ಅದನ್ನ t ಮೂಲಕ ಬರ್ಕೊಂಡು ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ರೋಗೆ ಎಕ್ಸ್ಪ್ರೆಷನ್ ಸಿಗುತ್ತೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ. ಸೊ ಫಸ್ಟ್ ಆಫ್ ಆಲ್ ವಾಟ್ ಇಸ್ dy by dx? dy by dx ನ ಹಂಗೆ ಮಾಡ್ಲಿಕ್ಕೆ ಸಾಧ್ಯನಾ ಪ್ಯಾರಾಮೆಟ್ರಿಕ್ ಕರ್ವ್ಗೆ? ಇಲ್ಲ. ಯಾಕೆ? ಬಿಕಾಸ್ y is in terms of t ಹಾಗೆ x is also in terms of t. So dy by dx will be ಏನಾಗುತ್ತೆ? dy by dt divided by dx by dt ಆಗುತ್ತೆ. x by dt. ಓಕೆನಾ? ಈಗ ಈ dy by dt by dx by dt ದೊಡ್ಡದಾಗಿ ಬರೆಯೋದ್ರ ಬದಲು ಇದನ್ನೇ ಶಾರ್ಟ್ ಆಗಿ ಇಲ್ಲಿ ನೋಡಿ ಒಂದು ಹೊಸ ನೊಟೇಷನ್ ಉಪಯೋಗಿಸ್ತೀನಿ. y dot divided by x dot ಅಂತ, where y dot ಅಂದ್ರೆ ಏನು? dy by dt. dy by dt ಹಾಗೆ x dot ಅಂದ್ರೆ dx by dt. dx by dt. ಓಕೆ, ಸೊ ಈ ಎಕ್ಸ್ಪ್ರೆಷನ್ ಅಲ್ಲಿ dy by dx ಗೆ ಈ x dot by y y dot by x dot ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಬಟ್ ಇಷ್ಟೇ ಸಾಕಾ ಅಥವಾ ಇನ್ನೇನಾದ್ರು ಬೇಕಾ? ಮತ್ತೇನ್ ಬೇಕು ನಮ್ಗೆ? dy by dx ಜೊತೆಗೆ ಇದು ಯಾರೋ ನಿಮ್ಮ ಸ್ಕ್ರೀನ್ ಅಲ್ಲಿ ಆರೋ ಮಾರ್ಕ್ ತರಿಸಿದ್ರಿ, ಐ ಥಿಂಕ್ ಮಾನಸನೋ ಯಾರೋ, ಇದೊಂಚೂರು ಡಿಲೀಟ್ ಮಾಡಮ್ಮ. ನಮ್ಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕು. ಓಕೆನಾ? ಸೊ ಇದನ್ನ ಕಂಡುಹಿಡಿಯಲಿಕ್ಕೆ ಒಂದೇ ಒಂದು ಸೆಕೆಂಡ್ ಇದೊಂದು ಆನೋಟೇಷನ್ ರಿಮೂವ್ ಮಾಡ್ತೀನಿ. ಓಕೆ, ಸೊ ಐಲ್ ಗೋ ಫರ್ದರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನು ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತೀನಿ. ಹೇಗೆ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಕಂಡುಹಿಡಿಯೋದು? ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದ್ರೆ ಏನು? ದಿಸ್ ಇಸ್ ಡಿ ಬೈ ಡಿ ಎಕ್ಸ್ ಆಫ್ ಏನು? dy by dy by dx. ಓಕೆನಾ? ಸೊ ದಟ್ ಈಸ್ ಈಕ್ವಲ್ ಟು, ಒಂದ್ ಸೆಕೆಂಡ್ ಈ ಆರೋನ ತೆಗೆದೇ ಬಿಡ್ತೇನೆ ಸೊ ದಟ್ so coming back to this, d square by dx square is equal to ಏನಾಗುತ್ತೆ? d by dx of dy by dx ಆಗುತ್ತೆ. Now that is equal to d by dx of ಏನಾಗುತ್ತೆ ಅಪ್ಪ ಇದು? d2 d by dx of
dy by dx ಈಗ ತಾನೇ ನಾವೇಂತ ಬರ್ಕೊಂಡಿದೀವಿ y ಡಾಟ್ ಬೈ x ಡಾಟ್ ಅಂತ ಬರ್ಕೊಂಡಿದೀವಿ. ಸೊ y ಡಾಟ್ ಬೈ x ಡಾಟ್ ಅಂತ ಆಗುತ್ತೆ. ಈಗ y ಡಾಟ್ ಬೈ x ಡಾಟ್ ಅಂತ ಇದ್ರೂ ಕೂಡ ಇದನ್ನ ಡೈರೆಕ್ಟ್ ಆಗಿ ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ಎಲ್ಲಾದ್ರೂ ಟಿ ಮೂಲಕ ಇದೆ. ಸೊ ಇದನ್ನ ನಾನು ಚೈನ್ ರೂಲ್ ಮೂಲಕ ಅಂತ ಬರ್ಕೊಳ್ತೀನಿ. ದಿಸ್ ಇಸ್ ಡಿ ಬೈ ಡಿ ಟಿ ಆಫ್ y ಡಾಟ್ ಬೈ x ಡಾಟ್ ಇಂಟು ಡಿ ಟಿ ಬೈ ಡಿ ಎಕ್ಸ್ ಅಂತ ಬರ್ಕೊಳ್ತೀನಿ. ಅರ್ಥ ಆಯ್ತಾ ಇದು? ಚೈನ್ ರೂಲ್ ಉಪಯೋಗಿಸಿದೀನಿ. ಈಗ ನೋಡಿ, y ಡಾಟ್ ಇಸ್ dy ಬೈ ಡಿ ಟಿ, x ಡಾಟ್ ಇಸ್ dx ಬೈ ಡಿ ಟಿ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಿದೀನ? y ಡಾಟ್ ಬೈ x ಡಾಟ್ ನ ಯಾವ ರೂಲ್ ಉಪಯೋಗಿಸ್ಬೇಕು? ವೆರಿ ಗುಡ್, ಕೋಶನ್ ರೂಲ್. x ಡಾಟ್ ಇಂಟು ಹೇಳಿ d by dt of y dot minus y dot into d by dt of x dot. d by dt of x dot whole divided by x dot whole square. X dot whole square. x dot whole square. Very good. So this will be the expression for the derivative of y dot by x dot. ಅದಕ್ಕೊಂದು ಬ್ರಾಕೆಟ್ ಹಾಕ್ತೀನಿ. ಅಂಡ್ ಇಂಟು ಡಿ ಟಿ ಬೈ ಡಿ ಎಕ್ಸ್ ಅಂತ ಇದೆಯಲ್ಲ, ಅದನ್ನ ನಾನು 1 ಬೈ ಎಕ್ಸ್ ಡಾಟ್ ಅಂತ ಬರಿಬೋದಾ ಅಂತ ನೋಡ್ತಿದ್ದೀನಿ. ಬರಿಬೋದಾ? ಇದನ್ನ 1 ಬೈ ಎಕ್ಸ್ ಡಾಟ್ ಅಂತ ಬರಿಬೋದಾ? Yes sir. ಯಾಕೆ ಹೇಳಿ? Yes sir. ಎಕ್ಸ್ ಡಾಟ್ ಅಂದ್ರೆ ಡಿ ಎಕ್ಸ್ ಬೈ ಡಿ ಟಿ. ಸೊ ಡಿ ಟಿ ಬೈ ಡಿ ಎಕ್ಸ್ ಇದ್ರೆ 1 ಬೈ ಎಕ್ಸ್ ಡಾಟ್ ಆಗುತ್ತೆ. ಓಕೆ, ಸೊ ಇದನ್ನೆಲ್ಲ ಒಟ್ಕೂಟ್ಸ್ ನೋಡೋದಾದ್ರೆ ಏನಾಗುತ್ತೆ? ಫಸ್ಟ್ ಟರ್ಮು ಎಕ್ಸ್ ಡಾಟ್ ಡಿ ಬೈ ಡಿ ಟಿ ಆಫ್ ವೈ ಡಾಟ್ ಏನಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ಹೀಗೆ ಬರಿಬೋದಾ? ವೈ ಡಬಲ್ ಡಾಟ್ ಅಂತ. Yes sir. ವೈ ಡಬಲ್ ಡಾಟ್ ಅಂದ್ರೆ ಅರ್ಥ ಏನು? ವೈ ನ ವಿತ್ ರೆಸ್ಪೆಕ್ಟ್ ಟು ಟಿ ಎರಡ್ ಸೈಡ್ ಡಿಫ್ರೆನ್ಶಿಯೇಟ್ ಮಾಡು ಅಂತ. ವೈ ಡಾಟ್ ಆಗ್ಲಿ ಒಂದ್ ಸೈಡ್ ಡಿಫ್ರೆನ್ಶಿಯೇಟ್ ಆಗಿದೆ, ವಿತ್ ರೆಸ್ಪೆಕ್ಟ್ ಟು ಟಿ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ವೈ ಡಬಲ್ ಡಾಟ್ ಆಗುತ್ತೆ. ಸರಿನಾ? ಸೊ ಅದೇ ಲೆಕ್ಕದಲ್ಲಿ ಇದೇನಾಗುತ್ತೆ? y dot x double dot x double dot whole divided by ಏನಾಗುತ್ತೆ? X dot whole square. ಹೋಲ್ ಕ್ಯೂಬ್ ಆಗುತ್ತೆ. ಯಾಕೆ ಹೇಳಿ? ಇಲ್ಲಾಗ್ಲೇ ಹೋಲ್ ಸ್ಕ್ವೇರ್ ಇದೆ, ಇಲ್ಲಿ ಇನ್ನೊಂದು ಎಕ್ಸ್ ಡಾಟ್ ಬಂತು. ಸೊ ಒಟ್ಟು ಹೋಲ್ ಕ್ಯೂಬ್ ಆಗುತ್ತೆ. ಓಕೆನಾ? ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಡಿ ಸ್ಕ್ವೇರ್ ವೈ ಬೈ dx ಸ್ಕ್ವೇರ್. ಸೊ ನಿಮಗೆ ನೆನಪಿಸ್ತಾ ಇದೀನಿ ಮತ್ತೆ ನಾ ಏನ್ ಮಾಡಕ್ ಹೊರಟಿದೀನಿ ಅಂತ. ಓಕೆ, ಸೊ ರೋಗೆ ನಮಗಾಗ್ಲೇ ಎಕ್ಸ್ಪ್ರೆಷನ್ ಇದೆ. ಇದರಲ್ಲಿ dy ಬೈ ಡಿ ಎಕ್ಸ್ ನ ಮತ್ತೆ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ನ ಕಂಡುಹಿಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ. ಅದನ್ನ ನಾನು ಮಾಡ್ತಿರೋದು. ಸೊ dy ಬೈ ಡಿ ಎಕ್ಸ್ ಎಕ್ಸ್ಪ್ರೆಷನ್ ಬಂದಿತ್ತು, ಅದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಹಾಗೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಎಕ್ಸ್ಪ್ರೆಷನ್ ಬಂದಿದೆ, ಅದನ್ನ ಈಕ್ವೇಶನ್ 3 ಅಂತ ಕರಿತೀನಿ. ಓಕೆನಾ? ಸೊ ಈಗ ಏನ್ ಮಾಡೋದು ಹೇಳ್ತೀರಾ? Good. Substituting equations 2 and 3 in 1. In equation 1 we have ಏನಾಗುತ್ತೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ? ಸೊ ಮತ್ತೆ ನಿಮ್ಗೆ ಜ್ಞಾಪಿಸೋಕ್ಕೋಸ್ಕರ ರೋ ನಾನು ನೋಡ್ದೆ ಹಾಗೆ ಬರಿತಿದ್ದೀನಿ, ನೀವು ನೋಡ್ದೆ ಹಾಗೆ ಜ್ಞಾಪಿಸ್ಕೋಕ್ ಟ್ರೈ ಮಾಡಿ. ರೋ ಈಕ್ವಲ್ ಟು ಮಾಡ್ಯುಲಸ್ ಆಫ್ 1 ಪ್ಲಸ್ dy by dx the whole square whole to the power 3 by 2 ಸರಿನಾ? whole divided by d square y by dx square ಅಷ್ಟೇ. ಸೊ ಈಗ this is equal to modulus of so 1 plus dy by dx ಏನ್ ಬಂತು ನೆನಪಿದ್ಯಾ? y dot divided by x dot ಬಂದಿತ್ತು. ಓಕೆನಾ? ಸೊ y dot by x dot the whole square whole to the power 3 by 2 whole divided by denominator ಏನಾಗುತ್ತೆ?
x dot X dot Dot Y dot Y Y y double double dot dot minus y dot Y double dot double dot X whole dot divided by X dot x dot whole whole square. whole cube. Finished. Whole cube. Go to Sir, expression. whole cube. Oh, Sir, sorry, whole whole cube. cube, whole cube. Sir, whole cube. Sorry, ತಪ್ಪು ಬರ್ದೆ ನಾನು. Thank you. ಈಗ ಒಂಚೂರು ಯೋಚನೆ ಮಾಡಿ ಯಾರು ಹೇಳ್ತೀರಾ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ ಇದನ್ನ ಅಂತ ನೋಡೋದಕ್ಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ಕೂಡ ನೀಟಾಗಿ ಸಿಂಪ್ಲಿಫೈ ಆಗುತ್ತೆ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, y ಡಾಟ್ ಬೈ ಎಕ್ಸ್ ಡಾಟ್ ದ ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ? y ಡಾಟ್ ಸ್ಕ್ವೇರ್ ಡಿವೈಡೆಡ್ ಬೈ X dot square ಆಗುತ್ತೆ. X 1 dot ಪ್ಲಸ್ ಅಂತ ತಗೊಂಡಾಗ LCM ತಗೊಂಡ್ರೆ ಏನಾಗುತ್ತೆ? LCM ತಗೊಂಡ್ರೆ X dot X dot square plus Y dot square. whole square ಪ್ಲಸ್ y ಡಾಟ್ ಸ್ಕ್ವೇರ್ ಬರುತ್ತೆ. ಹೋಲ್ ಡಿವೈಡೆಡ್ ಬೈ X dot whole square x ಡಾಟ್ ಹೋಲ್ ಸ್ಕ್ವೇರ್ ಆಗುತ್ತಲ್ವಾ? ನೋಡಿ ಇಲ್ಲಿ x ಡಾಟ್ ಸ್ಕ್ವೇರ್ ಪ್ಲಸ್ y ಡಾಟ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ x ಡಾಟ್ ಸ್ಕ್ವೇರ್ ಆಗುತ್ತೆ. ಇದು ನ್ಯೂಮರೇಟರ್. ಡಿನಾಮಿನೇಟರ್ ಅಲ್ಲಿ x ಡಾಟ್ ಕ್ಯೂಬ್ ಇದೆ. ಇಲ್ಲಿ ಹೋಲ್ ಟು ದಿ ಪವರ್ 3/2 ತಗೊಂಡಾಗ ಸ್ಕ್ವೇರ್ ಮತ್ತೆ 3/2 ಕ್ಯಾನ್ಸಲ್ ಕ್ಯೂಬ್ ಬರುತ್ತೆ. ಸೊ ಈ x ಡಾಟ್ ಇಲ್ಲಿದೆಯಲ್ಲ ಇದು ಮತ್ತೆ ಇದು ಕ್ಯಾನ್ಸಲ್ ಔಟ್ ಆಗೋಗುತ್ತೆ. ಸೊ ಕೊನೆಗೆ ಉಳಿಯೋದು ಏನ್ ಗೊತ್ತಾ? x ಡಾಟ್ ಸ್ಕ್ವೇರ್ ಪ್ಲಸ್ y ಡಾಟ್ ಸ್ಕ್ವೇರ್ ಹೋಲ್ ಟು ದಿ ಪವರ್ ಏನು 3/2 ಹೋಲ್ ಡಿವೈಡೆಡ್ ಬೈ ಏನು ಉಳಿಯುತ್ತೆ? X dot Y double dot minus ಮೈನಸ್ y ಡಾಟ್ Y dot x ಡಬಲ್ X double dot ಇಷ್ಟು ಎಕ್ಸ್ಪ್ರೆಷನ್ ಉಳಿಯುತ್ತೆ. ಇದರ ಮಾಡ್ಯುಲಸ್ ತಗೊಂಡ್ರೆ ನಮಗೆ ರೋ ಸಿಗುತ್ತೆ. ಸೊ ದಿಸ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ರೋ ಇನ್ ಏನು parametric form. Okay na? Is the expression for ರೋ ನ ಸದ್ಯಕ್ಕೆ ನಾನು ಸಿಂಬಲ್ಸ್ ಉಪಯೋಗಿಸೋಣ. parametric form. Okay. So this is the expression for ರೋ in parametric form ಅಂತ ಹೇಳ್ತಿದ್ದೀನಿ. ಸೊ ನೀವು ನೆನ್ಪಿಟ್ಕೋಬೇಕಾದ್ರು ಎಕ್ಸಾಕ್ಟ್ಲಿ ಇದನ್ನೇ. ಒಂದ್ ಸೆಕೆಂಡ್, ಇದೊಂಚೂರು ಓವರ್ಲ್ಯಾಪ್ ಆಗ್ತಾ ಇದೆ ಕಂಟೆಂಟ್, ಒಂಚೂರು ಸೈಡ್ಗೆ ಹೇಳೋದು ಸರಿಯಾಗುತ್ತೆ. ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ರೋ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್. ಸೊ ನಿಮ್ಗೆ ರೋನ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಕಂಡುಹಿಡಿಯಿರಿ ಅಥವಾ ಡಿರೈವ್ ಮಾಡಿ ಅಂತ ಕೇಳಿದ್ರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಯು ಆರ್ ಸಪೋಸ್ ಟು ಡೂ. ಅರ್ಥ ಆಯ್ತಾ ಡೆರಿವೇಶನ್? ಓಕೆ. ಸೊ ಮತ್ತೆ ನಿಮ್ಗೆ ಜ್ಞಾಪಕಕ್ಕೋಸ್ಕರ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ರೋನ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿರೋ ಎಕ್ಸ್ಪ್ರೆಷನ್ ನೋಡ್ತೀವಿ. ಅದ್ರಲ್ಲಿ dy/dx ಮತ್ತೆ d²/dx ನ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಬರೋ ತರ ಬರ್ದಿಟ್ಕೊಳ್ತೀವಿ. ಸೊ dy/dx ಮತ್ತೆ d²/dx ನ ಬರ್ದಿಟ್ಕೊಳ್ತೀವಿ. ಅವೆರಡು ಬರ್ದಿಟ್ಕೊಂಡಿದ ನಂತರ ಅವುಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡ್ತೀವಿ. ಮಾಡಿದ್ರೆ we are going to get the expression for ರೋ in parametric form. ಸೊ ಮುಖ್ಯವಾಗಿ ಅಗೇನ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಬೆಳಗ್ಗೆ ಮಾಡಿದಂತ ಡೆರಿವೇಶನ್ ರೋಗೆ ಯಾವುದು? ರೋ ಈಕ್ವಲ್ಸ್ 1 + dy/dx ಹೋಲ್ ಸ್ಕ್ವೇರ್ ⁻³ by d²/dx². ಈ ಡೆರಿವೇಶನ್ ಮತ್ತೆ ಈಗ ತಾನೇ ಡಿಸ್ಕಸ್ ಮಾಡಿರೋ ಡೆರಿವೇಶನ್, ಮುಂದೆ ಮಾಡುವಂತ ಡೆರಿವೇಶನ್, ಹಾಗೆ ಡೆರಿವೇಶನ್ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಅಥವಾ ಇವುಗಳಿಗೆ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ಸ್ ಕೇಳ್ಬೋದು. ಸೊ ಏನ್ ಕೇಳಿದ್ರು ಕೂಡ ಬೇಸಿಸ್ ಈ ಎಕ್ಸ್ಪ್ರೆಷನ್. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ. ಈಗ ಕ್ವಿಕ್ ಆಗಿ ಇದೇ ರೀತಿಯಲ್ಲಿ ವಿಲ್ ಗೋ ಫಾರ್ ಒನ್ ಮೋರ್ ಡೆರಿವೇಶನ್ ವಿಚ್ ಇಸ್ ಫಾರ್ ಏನು ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಏನು ಆಗ್ಲೇ ಹೇಳಿದ್ನಲ್ಲ ಶುರುನಲ್ಲೇ, ಪೋಲಾರ್ ಕರ್ವ್. ಓಕೆ. ಸೊ ಪೋಲಾರ್ ಕರ್ವ್ ಅಂದ್ರೆ ಏನಪ್ಪಾ? ವಾಟ್ ಡು ಯು ಮೀನ್ ಬೈ ಪೋಲಾರ್ ಕರ್ವ್? expression in the form of r and theta. ಪೋಲಾರ್ ಕರ್ವ್ ಅಂದ್ರೆ ಇದ್ರ ಈಕ್ವೇಶನ್ ಹೆಂಗಿರ್ಬೇಕು? r equals r equals f of theta. f of theta. Okay, so let r equals f of theta
be the equation of a polar curve. And point ಹೆಂಗಿರುತ್ತೆ polar curve ಅಲ್ಲಿ p of point r comma theta. p of r comma theta ತರ ಇರುತ್ತೆ. Okay, so this is how we are going to have a polar curve. Okay, so ಈ polar curve ಗೆ ಸಂಬಂಧಪಟ್ಟಂತೆ we are supposed to find the expression for rho. ಅರ್ಥ ಆಯ್ತಾ? ಸೊ ರೋ ನ ಕಂಡುಹಿಡಿಯೋದು ಇವಾಗ ಮಾಡುವಂತ ಕೆಲಸ. ಸೊ ಇದಕ್ಕೆ ನಾವು ಮತ್ತೆ ಪೋಲಾರ್ ಕರ್ವ್ ಗೆ ಸಂಬಂಧಪಟ್ಟಿರುವಂತ ಒಂದು ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡು ಮುಂದಕ್ಕೆ ಹೋಗ್ತೀವಿ. ಸೊ ಅದಕ್ಕೆ I'm going to show you the derivation first of all, and then I'm going to write this up. Okay, so ನಮ್ಗೆ we will have to start off with the expression for rho. Rho ಅಂತೀನಿ, rho in terms of ds by d phi. Okay, so we have ಏನು ರೋ ಎಕ್ಸ್ಪ್ರೆಷನ್ ಫಸ್ಟ್ ಇಂದ ಶುರು ಮಾಡ್ತೀವಿ ನಾವಿಲ್ಲಿ. ಓಕೆ, ಸೊ ರೋ ಅಂದ್ರೆ ಏನು? ಆಗ್ಲೇ ಹೇಳಿದಾಗೆ ಬೆಳಗ್ಗೆ ds by dz ಅಲ್ವಾ? ಸೊ ರೋ ಇಸ್ ಈಕ್ವಲ್ ಟು ds by dz. ಸೊ ನಂಗೆ ರೋ ಬೇಕಿದ್ರೆ ds by dz ಕಂಡುಹಿಡ್ಕೋಬೇಕು. ಬಟ್ ಝೈ ಕಂಡುಹಿಡಿಬೇಕಂತಿದ್ರೆ ಝೈ is in terms of theta now, theta and phi. We know that in one of the derivations we have done this. ಏನು ಝೈ is equal to theta plus phi ಅಂತ ನೆನಪಿದ್ಯಾ? ಇದರಿಂದ ಆಂಗಲ್ ಬಿಟ್ವೀನ್ ರೇಡಿಯಸ್ ವೆಕ್ಟರ್ ಅಂಡ್ ಟ್ಯಾಂಜೆಂಟ್ ಕಂಡಿದ್ವಲ್ಲ ಅಲ್ವಾ? ಸೊ ಇದ್ರ ಪ್ರಕಾರ psi is equal to theta plus phi ಅಂತ ಗೊತ್ತು. ಸೊ ನಾವು ಹೇಗಾದ್ರೂ ಮಾಡಿ ಈ ಎಕ್ಸ್ಪ್ರೆಷನ್ ಉಪಯೋಗಿಸ್ಕೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಂತರ ರೋ ಕಂಡುಹಿಡಿತೀವಿ. ಓಕೆ, ಸೊ ಇದಕ್ಕೆ we are going to first of all find out. ನೀವು ನೋಡಿದ್ರೆ ಇಲ್ಲಿ ಕಾರ್ಟಿಷಿಯನ್ ಕರ್ವ್ ಮತ್ತೆ ಪ್ಯಾರಾಮೆಟ್ರಿಕ್ ಕರ್ವ್ ಅಲ್ಲಿ ನೀವು ನೋಡಿದ್ರೆ ರೋ ಎರಡೂ ಯಾವ್ದ್ರಲ್ಲಿ ಬಂತು ಅಂತ ನೋಡಿದ್ರೆ ಎಲ್ಲದನ್ನು ಡೆರಿವೇಟಿವ್ಸ್ ಮೂಲಕ ಬಂತು. ಫಸ್ಟ್ ಆರ್ಡರ್ ಮತ್ತೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಮೂಲಕ ಬಂತು ಅಲ್ವಾ? ಸೊ ಅದಕ್ಕೋಸ್ಕರ we are going to find rho, before which we are going to find out the first order derivatives r1 and r2 ಅಂದ್ರೆ dr by d theta ಮತ್ತೆ d square r by d theta square ಇಂದ ಶುರು ಮಾಡ್ತೀವಿ. ಓಕೆ, ಸೊ ಈಗ we know that tan phi equals, expression tan phi ಗೆ r into d theta by dr. ನೆನಪಿದೆಯಾ ಇದು? tan phi equals r d theta by dr. Yes or no? Yes ಅಲ್ವಾ? ಓಕೆ, ಸೊ tan phi equals r d theta by dr ಅಂತ ನಮಗೆ ಎಕ್ಸ್ಪ್ರೆಷನ್ ಗೊತ್ತಿದೆ. ಸೊ ಈ r d theta by dr ನ ಫಸ್ಟ್ ಆಫ್ ಆಲ್ I'll read it as r divided by r1 ಶಾರ್ಟ್ ಆಗಿ ಬರೆಯೋಕ್ಕೋಸ್ಕರ, ವೇರ್ r1 is equal to ಯಾವ್ದು ಹೇಳ್ತೀರಾ? ಏನ್ r1 ಅಂತ? dr by d theta. ವೆರಿ ಗುಡ್, dr by d theta. ಓಕೆ, ಸೊ tan phi equals r by r1 ಅಂತ ಬಂತು. ಸೊ ನಾ ಏನ್ ಮಾಡ್ತೀನಿ ಇದನ್ನ ಡಿಫ್ರೆನ್ಶಿಯೇಟ್ ದಿಸ್ ಒನ್ಸ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನ್ ಸಿಗುತ್ತೆ ವಿತ್ ರೆಸ್ಪೆಕ್ಟ್ ಟು ಥೀಟಾ? d by d theta of tan phi equals d by d theta of r by r1 ಅಂತ ಬರುತ್ತೆ. ಓಕೆ, ಸೊ ದಟ್ ಇಂಪ್ಲೈಸ್ d by d theta of tan phi ಏನಾಗುತ್ತೆ? ಯಾರು ಹೇಳ್ತೀರಾ? secant square phi. ವೆರಿ ಗುಡ್, secant square phi into d phi by d theta ಬರುತ್ತೆ. ಕರೆಕ್ಟಾ? Because we are differentiating with respect to theta. That is equal to right hand side ಏನಾಗುತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ? dr by d theta. r by r1 ಇದೆ. ಸೊ ಕೋಶೆಂಟ್ ರೂಲ್ ಅಪ್ಲೈ ಮಾಡ್ಬೇಕು ನೀವು. ಸೊ r1 into dr by d theta minus r into r1 by d theta. ಸರಿನಾ? ಹೋಲ್ ಡಿವೈಡೆಡ್ ಬೈ r1 whole square. ಓಕೆನಾ? Now this is equal to what is dr by d theta? ಆಗ್ಲೇ ಹೇಳಿದಾಗೆ r1. r1. So r1 into r1
R1 square R1 square. minus R d R1 by dr d R1 by d theta ಏನಾಗುತ್ತೆ ಯಾರು ಹೇಳ್ತೀರಾ? R. R2 ಅಂತ ಬರಿಬಹುದು ಅದನ್ನ. Yes, sir. R1 ಅಂದ್ರೆ ಏನು? ಫಸ್ಟ್ ಆರ್ಡರ್ ಡೆರಿವೇಟಿವ್ ಆಫ್ R with respect to theta. ಸೊ ಅದನ್ನ ಮತ್ತೆ ಇನ್ನೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ R2 ಬರುತ್ತೆ. ಸೊ R2 by R1 ಸ್ಕ್ವೇರ್ ಆಗುತ್ತೆ ಇದು. ಹಾಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? ಸೀಕೆಂಡ್ ಸ್ಕ್ವೇರ್ ಫೈ ಇದೆಯಲ್ಲ, ಸೀಕೆಂಡ್ ಸ್ಕ್ವೇರ್ ಫೈ ಅಂತ ಬರೀಬಹುದು 1 plus tan square phi. tan square phi ಅಂತ ಬರೀಬಹುದು ಇಂಟು d phi by d theta ಈಕ್ವಲ್ ಟು R1 ಸ್ಕ್ವೇರ್. ಅದನ್ನ ಬ್ರಾಕೆಟ್ ತೆಗೆದು ಬಿಡ್ತೀನಿ ಬರೆಯೋದು ಮತ್ತೆ, ಅಂದ್ರೆ ಅಂತ ಅಗತ್ಯ ಬರೋದಿಲ್ಲ ಅಂತ. R1 ಸ್ಕ್ವೇರ್ ಮೈನಸ್ RR2 by R1 ಸ್ಕ್ವೇರ್. ದಿಸ್ ಇಂಪ್ಲೈಸ್ ಮತ್ತೆ tan phi ಅಂದ್ರೆ ಏನು? tan phi R divided by R1 R into ಅಲ್ವಾ? 2. So this by will be R1. R by R1 the whole square into d phi by d theta equals R square minus R1 square minus RR2 divided by R1 square. ಈಗ ಏನೋ ಕ್ವೆಶ್ಚನ್ ಹೇಳಿದ್ರು. ಓಕೆ, R theta. Good. So this implies ಈಗ 1 plus ಇದೇನಾಗುತ್ತೆ ಇದು ಸಿಂಪ್ಲಿಫೈ ಮಾಡಿದ್ರೆ 1 plus ಆಗಲ್ಲ. R by R1 ಹೋಲ್ ಸ್ಕ್ವೇರ್ ಅಂದ್ರೆ R ಸ್ಕ್ವೇರ್ ಬೈ R1 ಸ್ಕ್ವೇರ್ ಆಗುತ್ತೆ. ಸೊ LCM ತಗೊಂಡ್ರೆ ಏನಾಗುತ್ತೆ? R1 ಸ್ಕ್ವೇರ್ R1 plus R square divided by R1 divided square by R1 ಸ್ಕ್ವೇರ್ ಆಗುತ್ತೆ. into d phi by d theta. Very good. Into d phi by d theta equals R1 square minus R2 divided by R1 square. So ಇಲ್ಲಿ R1 square ನ ಮತ್ತೆ R1 square ನ ಕ್ಯಾನ್ಸಲ್ ಮಾಡಿ ಈ ಟರ್ಮ್ ನ ರೈಟ್ ಹ್ಯಾಂಡ್ ಸೈಡ್ ತಗೊಂಡ್ರೆ ಕೊನೆಗೆ ನಮ್ಗೆ ಏನ್ ಬರುತ್ತೆ? d phi by d theta equal to ಏನು? R1 square R1 minus R2 divided by R1 square plus R square. Plus R2. R square. ಓಕೆನಾ? ಸೊ ದಿಸ್ ಇಸ್ d phi by d theta. ಇಷ್ಟು ಅರ್ಥ ಆಯ್ತಾ ಎಲ್ಲರಿಗೂ? ಡೆರಿವೇಶನ್ ಸ್ವಲ್ಪ ಲೆಂದಿ ಇದೆ, ಒಂದ್ಸಲ ನೀವು ಬರ್ದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ d phi by d theta. ಈ d phi by d theta ಯಾಕೆ ಬೇಕು ಅಂತ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸರ್ ಹೇಳಮ್ಮ. ಅಲ್ಲಿ R/R1 ಹೇಗ್ ಬರುತ್ತೆ ಸರ್? ಇದನ್ನ ಓಕೆ, ಈಗ ಡಿ ಥೀಟಾ ಬೈ ಡಿ ಆರ್ ಇದೆಯಲ್ಲಮ್ಮ, ಈ ಡಿ ಥೀಟಾ ಬೈ ಡಿ ಆರ್ ನ ನಾನು ರೆಸಿಪ್ರೋಕಲ್ ಆಗಿ ಬರೆದ್ರೆ ಏನಾಗುತ್ತೆ? ಈಗ tan phi equals R into d theta by dr ಇದೆಯಲ್ಲ, ಸೊ R divided by ಅಂತ ಬರೆಯಕ್ಕೆ ಹೋದ್ರೆ ಏನಾಗುತ್ತೆ? R by dr by d theta ಆಗುತ್ತೆ. ಕರೆಕ್ಟಾ? ಹಾ ಸರ್. ಸರಿನಾ? ಸೊ ದಿಸ್ ಇಸ್ ಈಕ್ವಲ್ ಟು R divided by ಈ dr by d theta ಇದೆಯಲ್ಲ, ಅದನ್ನ ನಾನು ಏನ್ ತಗೊಳ್ತಿದ್ದೀನಿ? R1 ಅಂತ ತಗೊಳ್ತಾ ಇದ್ದೀನಿ. ಸೊ ಇದು R by R1 ಆಗುತ್ತೆ. ಅರ್ಥ ಆಯ್ತಾ? ಹಾ ಸರ್. ಹಾ ಸರ್. ಓಕೆ, ಮತ್ತೇನಾದ್ರು ಡೌಟ್ ಇದೆಯಾ? ನೋ ಸರ್. ಮಿಕ್ಕವ್ರಿಗೆ? No sir. ಓಕೆ sir. ಇನ್ನೇನಿಲ್ಲ ಅಂದ್ರೆ ಈಗ ಮುಂದಕ್ಕೆ ಹೋಗೋಣ. ಈ ಎಕ್ಸ್ಪ್ರೆಷನ್ ಇಂದ ಹೇಳಿದಾಗ ಇಲ್ಲಿಂದ ಮುಂದಕ್ಕೆ ಏನ್ ಮಾಡ್ತೀನಿ ಅಂತ ನೋಡಿ ಇಲ್ಲಿ. ಸೊ d phi by d theta ಸಿಕ್ತು ನಂಗೆ. ಸೊ ನಾವು this implies d phi by ds ಕನ್ ಹಿಡ್ಕೊಂಡ್ರೆ ಏನಾಗುತ್ತೆ ಅಂತ ನೋಡ್ತೀನಿ ನಾನು. d phi by ds ಬೇಕಿದ್ರೆ this is d phi by d theta into d theta by ds ಅಂತ ಬರೀಬಹುದು. ಕರೆಕ್ಟಾ? Yes sir. That is equal to d phi by d theta. ಏನು d phi by d theta? ಈಗ ತಾನೇ ಬಂದಿರೋ ಹಾಗೆ R1 square minus R1 R2 square divided by minus RR2 whole divided by divide R1 R1 square plus R Plus square. R square.
ಇದು d5/d θ. dθ/ds ಏನು ಅಂತ ನೀವು ನೋಡೋದಕ್ಕೆ ಹೋದ್ರೆ ನೆನಪಿಸ್ಕೊಂಡು ds/d θ ಡಿರೈವ್ ಮಾಡಿದ್ವಿ ನಾವು ಎಕ್ಸ್ಪ್ರೆಷನ್ ಲಾಸ್ಟ್ ವೀಕ್ ಆನ್ಲೈನ್ ಕ್ಲಾಸ್ ಅಲ್ಲಿ. ನೆನಪಿದ್ಯಾ? ನೋಡಿ ds/d θ ಏನಿದು ds/d θ ರೂಟ್ ಆಫ್ r² ಪ್ಲಸ್ dr/d θ ಸ್ಕ್ವೇರ್. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ದಿಸ್ ವಿಲ್ ಬಿ 1/ರೂಟ್ ಆಫ್ ಏನು r² ಪ್ಲಸ್ dr/d θ dr/d θ whole square. Okay, now that is equal to dr/d θ r1 ಅಂತ ಬರೀ. very good, correct. r1 square minus rr2 divided by r1 square plus r square into ಇದೇನಾಗುತ್ತೆ? ಇದು 1/ರೂಟ್ ಆಫ್ r² ಪ್ಲಸ್ r1 square ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ ಈಕ್ವಲ್ ಟು ಈಗ ಏನಾಗುತ್ತೆ ನೋಡಿ, ಡಿನಾಮಿನೇಟರ್ ಇದು r1 ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್, ಇದು r² ಪ್ಲಸ್ r1 ಸ್ಕ್ವೇರ್, ಎರಡು ಮಲ್ಟಿಪ್ಲೈ ಆಗುತ್ತೆ. ಬಟ್ ಇದು ಸ್ಕ್ವೇರ್ ರೂಟ್ ಇದೆ, ಪವರ್ 1 ಇದೆ. ಸೊ ಎರಡು ಒಟ್ಗೂಡ್ಸ್ ಬರೆದ್ರೆ r1 ಸ್ಕ್ವೇರ್ ಮೈನಸ್ rr2 ಡಿವೈಡೆಡ್ ಬೈ ಹೇಳ್ತೀರಾ? r1 square plus r square whole to the power 3/2. ಹೋಲ್ ಟು ದಿ ಪವರ್ 3/2 3/2 ಆಗುತ್ತೆ. ಕರೆಕ್ಟಾ? ಸರಿನಾ? ಇದು r1 ಸ್ಕ್ವೇರ್ ಮೈನಸ್ rr2 ಡಿವೈಡ್ ಬೈ ನೋಡಿ r1 ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್ ಟು ದಿ ಪವರ್ 1 ಇಂಟು r ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್ ಟು ದಿ ಪವರ್ ಹಾಫ್. ಸೊ 1 ಪ್ಲಸ್ ಹಾಫ್ ಏನಾಗುತ್ತೆ? ಪವರ್ 3/2 ಆಗುತ್ತೆ. ಓಕೆ, ಸೊ ದಿಸ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ d5/ds. ಓಕೆ, ಈಗ ಇನ್ 2 ಲೈನ್ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಒಂಚೂರು ಗಮನ ಇಟ್ಟು ನೋಡ್ಕೊಳ್ಳಿ. therefore ಈಗ ನನಗೇನ್ ಬೇಕು? ರೋ ಬೇಕಲ್ವಾ? ರೋಗೆ ಎಕ್ಸ್ಪ್ರೆಷನ್ ಏನು? ds/dψ. ಸೊ ಅದಕ್ಕೂ ಮುಂಚೆ ನಾನು ಫಸ್ಟ್ 1/ರೋ ಕಂಡು ಇಟ್ಕೊಳ್ತೀನಿ. 1/ರೋ ಏನು? dψ/ds ಆಗುತ್ತೆ. That is equal to d/ds of xi ಏನು? ಆಗ್ಲೇ ಹೇಳಿದಾಗೆ ಥೀಟಾ ಪ್ಲಸ್ ಫೈ ಆಗುತ್ತೆ. ಸರಿನಾ? That is equal to dθ/ds plus d5/ds ಆಗುತ್ತೆ. Now that is equal to dθ/ds. ಮತ್ತದೇ ಮಾತು ಆಗ್ಲೇ ಮಾಡಿದ್ವಲ್ಲ, ಹಾಗೇನೆ 1/ರೂಟ್ ಆಫ್ r1 ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ಅಥವಾ ಒಂದು ಕೆಲಸ ಮಾಡ್ಬಿಡ್ತೀನಿ, ಸಾರಿ, ಇದೊಂಚೂರು ಇಲ್ಲ, ಹೀಗೆ ಮುಂದುವರ್ಸ್ಕೊಂಡು ಹೋಗೋಣ. ಸೊ 1/ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್ ಆಗುತ್ತೆ ಫಸ್ಟ್ ಟರ್ಮು, ಪ್ಲಸ್ ಸೆಕೆಂಡ್ ಟರ್ಮ್ ಏನಾಗುತ್ತೆ? ಈಗ ತಾನೇ ನಾವು ಡಿರೈವ್ ಮಾಡಿರೋ ಹಾಗೆ r1 ಸ್ಕ್ವೇರ್ ಮೈನಸ್ rr2 divided by r square plus r1 square whole divided by 3/2 ಆಗುತ್ತೆ. ಓಕೆ, ಈಗ ಇವೆರಡಕ್ಕೂ LCM ತಗೊಂಡ್ರೆ ಇದೊಂದು ಸ್ವಲ್ಪ ಟ್ರಿಕಿ ಅನ್ಸ್ಬೋದು ನಿಮ್ಗೆ. ನೋಡಿ, ಇದು ರೂಟ್ ಆಫ್ r ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್, ಇದು r ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್ ಹೋಲ್ ಟು ದ ಪವರ್ 3/2. ಸೊ LCM ಏನಾಗುತ್ತೆ ಅಂತ ನೋಡಿದ್ರೆ ಇಟ್ ವಿಲ್ ಬಿ r ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್ ಹೋಲ್ ಟು ದ ಪವರ್ 3/2. ಅಂಡ್ ಇಲ್ಲಿ ಫಸ್ಟ್ ಟರ್ಮ್ ಅಲ್ಲಿ 1 ಜಾಗದಲ್ಲಿ ಏನ್ ಬರುತ್ತೆ ಅಂದ್ರೆ r ಸ್ಕ್ವೇರ್ ಪ್ಲಸ್ r1 ಸ್ಕ್ವೇರ್. ಇದೊಂದು ಸ್ವಲ್ಪ ನಿಧಾನಕ್ಕೆ ನೋಡಿ, ಗೊತ್ತಾಗತ್ತೆ ನಿಮ್ಗೆ. ಓಕೆನಾ? ಪ್ಲಸ್ ಈ ಟರ್ಮ್ ಏನಿದೆ? r1 ಸ್ಕ್ವೇರ್ ಮೈನಸ್ r2. ಸೊ ದಟ್ ಈಸ್ ಈಕ್ವಲ್ ಟು ಏನಿದು? r ಸ್ಕ್ವೇರ್ plus 2r1 square minus r2 whole divided by r square plus r1 square whole to the power of 3/2. ಈಗ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಇದರಲ್ಲಿ?
ಏನು ಲೆಫ್ಟ್ 1 ಹ್ಯಾಂಡ್ by ಸೈಡ್ row. 1 by row ಇದೆ 1 by ಬಟ್ ನಮ್ಗೆ ಏನ್ ಬೇಕಾಗಿರೋದು ರೋ ಬೇಕು. Row. ರೋ ಬೇಕಿದ್ರೆ ಏನ್ ಮಾಡ್ತೀನಿ ರೆಸಿಪ್ರೋಕಲ್ ತಗೊಳ್ತೀನಿ. ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ ರೋ ಇಸ್ ಈಕ್ವಲ್ ಟು R square. ಆರ್ R ಸ್ಕ್ವೇರ್ ಪ್ಲಸ್ square square plus plus R1. ಪ್ಲಸ್ R1 ಆರ್ ಒನ್ square ಸ್ಕ್ವೇರ್ whole to the power of 3 by whole to the 2 power 3 by 2 divided by divided by r square R plus square 2 plus r1 2 square R1 square square minus R minus minus r2. R square. And of course ಇದಕ್ಕೆ ಮಾಡ್ಯುಲಸ್ ತಗೊಂಡ್ಬಿಟ್ರೆ ಉತ್ತಮ ಇದು. ಯಾಕಂದ್ರೆ ರೋ is modulus of ds by d phi, ds by d psi. So this will be what is going to be called as the expression for the radius of curvature in what? polar form. Polar form. curve. This is the expression for the radius of curvature in polar. Form. So this will be the expression. So ಈ expression ಮತ್ತೆ ನೀವು ನೆನ್ಪಿಟ್ಕೋಬೇಕಾಗುತ್ತೆ. So ಮುಖ್ಯವಾಗಿ ನೋಡಿ ರೋ ಇನ್ ಪ್ಯಾರಾಮೆಟ್ರಿಕ್ ಫಾರ್ಮ್, ರೋ ಇನ್ ಪೋಲಾರ್ ಫಾರ್ಮ್, ಅದು ಬಿಟ್ರೆ ರೋ ಇನ್ ಕಾರ್ಟಿಷಿಯನ್ ಫಾರ್ಮ್. ಈ ಮೂರು ಎಕ್ಸ್ಪ್ರೆಷನ್ಸ್ ನಿಮ್ಗೆ ತುಂಬಾ ತುಂಬಾ ಮುಖ್ಯ ಆಗುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಗೆ ಮತ್ತೆ ಇನ್ನ ಹಲವಾರು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಅರ್ಥ ಆಯ್ತಾ? ಓಕೆ, ಇನ್ನೊಂದು Yes, sir. ಪುಟ್ಟ ವಿಷಯ, ಈ ಎಕ್ಸ್ಪ್ರೆಷನ್ ಇದೆಯಲ್ಲ ಕಾರ್ಟಿಷಿಯನ್ ಫಾರ್ಮ್ ಅಲ್ಲಿ, ಇದನ್ನ ಸ್ವಲ್ಪ ಶಾರ್ಟ್ ಆಗಿ ಬರಿಬಹುದು. ಪೋಲಾರ್ ಫಾರ್ಮ್ ಅಲ್ಲಿ ಮತ್ತೆ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಲ್ಲಿ ಬರ್ದ ಹಾಗೇನೆ ಎಂತ ಬರಿಬಹುದು, 1 ಪ್ಲಸ್ dy by dx ಅಂತ ಬರಿಬಹುದಪ್ಪ. y1 ಅಂತ ಬರಿಬಹುದಾ? Yes, So sir. 1 plus y1 square whole to the power 3 by 2 3 by divided 2. by Y2. y2 Y square. So this will be remembered as the expression for the radius of curvature in Cartesian form. So ಮುಖ್ಯವಾಗಿ ಈಗ ಒಟ್ಟು ಮೂರು ಫಾರ್ಮುಲಾಗಳನ್ನು ನಾವು ಡಿರೈವ್ ಮಾಡಿದೀವಿ ಇವತ್ತಿನ ದಿನ. One is the expression for rho in Cartesian form, which is rho equal to modulus of 1 plus y1 square to the power 3 by 2 by y2. ನಂತರ in parametric form, rho is equal to x dot square plus y dot square to the power 3 by 2 by x dot y double dot minus y dot x double dot. ಹಾಗೆ polar curve ಸಂಬಂಧಪಟ್ಟಂತೆ in formula rho is equal to r square plus r1 square whole to the power 3 by 2 by r square plus 2 r1 square minus rr2. Okay, so these are the three expressions that are very important from the subject point of view and from the examination point of view. Okay, with this I'm going to end the recording. Thank you.